ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಹಾಗಲಕಾಯಿ ಪಲ್ಯ ಮಾಡತ್ತೀವಿ. ಒಂದಿಷ್ಟು ಕಹಿ ಇಲ್ಲದ ಹಾಗಲಕಾಯಿ ಪಲ್ಯ. ನೀವೇ ಬಾಯಿ ಚಪ್ಪರಿಸಿ ತಿಂದು ಕಮೆಂಟ್ನಲ್ಲಿ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಪಲ್ಯ ಅಂಥೇಳಿ. ಇಲ್ಲಿ ನೋಡಿ ಹಾಗಲಕಾಯಿ. ಈಗ ಮೀಡಿಯಮ್ ಗಾತ್ರದ 3 ಹಾಗಲಕಾಯಿಯನ್ನು ತೊಗೊಂಡಿವಿ. 3 ಹಾಗಲಕಾಯಿನ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿವಿ. ಆ ಪಲ್ಯಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನು ಅನ್ನೋದು ಹೇಳ್ತೀನಿ. ಇಲ್ಲಿ ನೋಡಿ, ಜೀರಿಗೆ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, ಬೆಲ್ಲ, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲವನ್ನು ಪುಡಿ ಮಾಡಿಟ್ಕೊಂಡಿವಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸಣ್ಣ ಟೊಮೆಟೊನ ಕಟ್ ಮಾಡಿಟ್ಕೊಂಡಿವಿ, ಮತ್ತು ಹುಣಸೆ ರಸ, ಹುಣಸೆಯನ್ನು ನೀರಿನಲ್ಲಿ ನೆನೆಸಿ ರಸ ಮಾಡಿಟ್ಕೊಂಡಿವಿ. ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಟಿಪ್ಸ್ ನಡುವೆ ಹೇಳ್ತಾ ಇರ್ತೀನಿ, ಅದನ್ನು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೇನೂ ಅರ್ಥ ಆಗಲ್ಲ. ಪಲ್ಯ ಮಾತ್ರ ತುಂಬ ಸೂಪರಾಗಿರ್ತೈತಿ. ಸ್ವಲ್ಪ ಕಹಿ ಇಲ್ಲ. ಯಾರು ಹಾಗಲಕಾಯಿ ಪಲ್ಯ ತಿನ್ನಲ್ಲ ಅಂತಾರಲ್ಲ, ಅವ್ರಿಗೆ ಕೊಟ್ಟು ನೋಡ್ರಿ, ಅವ್ರೂ ಮುಂದೆ ಹಾಗಲಕಾಯಿ ಫ್ಯಾನ್ ಆಗಿಬಿಡ್ತಾರೆ. ಓಕೆ, ಈಗ ನೋಡಿರಿ. ಫಸ್ಟ್ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳಿ. ಆ ಎಣ್ಣೆ ಕಾಯ್ದ ನಂತರ ಜೀರಿಗೆ, ಸಾಸಿವೆ ಮತ್ತು ಜೀರಿಗೆ ಎರಡು ಮಿಕ್ಸ್ ಮಾಡಿ ಹಾಕಿಬಿಡ್ರಿ. ಒಂದು ಸ್ವಲ್ಪ ಅವು ಚಟಪಟ ಅನ್ನಬೇಕು. ಈಗ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದಾಗ ಈ ಹಾಗಲಕಾಯಿನ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಎಣ್ಣೆ ಕಾಯ್ದ ನಂತರ ಡೈರೆಕ್ಟ್ ಹಾಗಲಕಾಯಿನೇ ಹಾಕಬೇಕು ಸಣ್ಣದಾಗಿ. ಇನ್ನೊಂದು ಇದರಲ್ಲಿ ಟಿಪ್ಸ್ ಏನಂದ್ರೆ, ಈ ಹಾಗಲಕಾಯಿ ಬೀಜ ಏನು ಇರ್ತಾವಲ್ಲ, ಅವು ಎಳೆದಾಗಿದ್ರೆ ಏನು ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ. ಬಲುತ್ತಿದ್ದ ಬೀಜಗಳು ಅಷ್ಟೇ, ಬಾಯಿಗೆ ಏನಾದರೂ ಕಟ್ಟಂತ ಸೌಂಡ್ ಬರ್ತದೆ, ಅಷ್ಟು ಬಲ್ತಿದ್ದ ಬೀಜ ಇದ್ರೆ ಮಾತ್ರ ತೆಗೀರಿ. ಇಲ್ದಿಕ್ಕಂದ್ರೆ ಈ ಹಾಗಲಕಾಯಿಯ ಬೀಜವನ್ನು ತೆಗೆಯೋ ಅಗತ್ಯ ಇಲ್ಲ. ಈಗ ಹಾಗಲಕಾಯಿಯನ್ನು ನಾವು ಕಾಯ್ದ ಎಣ್ಣೆಗೆ ಹಾಕ್ಕೊಳ್ಳೋಣ. ಈಗ ಇದ್ರ ಜೊತೆಗೇ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ಳೋಣ. ಆ ಹಾಗಲಕಾಯಿ ಜೊತೆ ಬೆಳ್ಳುಳ್ಳಿ ಫ್ರೈ ಆಗುತ್ತೆ. ಒಂದು ಸ್ವಲ್ಪ ನಡುವೆ ಸ್ವಲ್ಪ ಜಾಗ ಮಾಡಿ ಎಣ್ಣೆಯಲ್ಲಿ ಕೊತ್ತಂಬರಿನೂ ಈಗಲೇ ಹಾಕ್ಕೊಳ್ಳೋಣ. ಕೊತ್ತಂಬರಿ ಮತ್ತು ಕರಿಬೇವು, ಅದು ಅಲ್ಲಿ ಸ್ವಲ್ಪ ಫ್ರೈ ಆಗಲಿ. ಇವು ಎಲ್ಲನೂ ಕೂಡ ಹಾಗಲಕಾಯಿ ಜೊತೆನೇ ಫ್ರೈ ಆಗ್ತಾವೆ. ಹಾಗಲಕಾಯಿನ ಒಂದು 5 ರಿಂದ 10 ನಿಮಿಷದ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಎಣ್ಣೆಯಲ್ಲಿ. ಹಾಗೆ ಕೈ ಬಿಡದೆ ಚಮಚೆಯಿಂದ ತಿರುತ್ತಾ ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಒಂದು ವಿಶೇಷತೆ ಏನಂದ್ರೆ, ಹಾಗಲಕಾಯಿ ಎಷ್ಟು ಸಣ್ಣದಾಗಿ ಕಟ್ ಮಾಡಿರ್ತೀರಲ್ಲ ನೀವು, ಅಷ್ಟು ಒಳ್ಳೆಯದು. ಯಾಕಂದರೆ ಸಣ್ಣದಾಗಿ ಕಟ್ ಮಾಡಿದ್ರೆ ಹಾಗಲಕಾಯಿ ಕಹಿ ಬರೋದಿಲ್ಲ, ಪಲ್ಯ ಕಹಿ ಆಗಲ್ಲ. ಅದಕ್ಕಾಗಿ ಸಾಧ್ಯ ಆದಷ್ಟು ಸಣ್ಣದಾಗಿ ಹಾಗಲಕಾಯಿಯನ್ನು ಕಟ್ ಮಾಡ್ಕೋಬೇಕು. ಈಗ ನಾವು ಮಾಡಿದ್ವಲ್ಲ ಆ ಥರ. ಈಗ ಹಾಗೆ ಕೈ ಬಿಡದೆ ಆ ಎಣ್ಣೆಯಲ್ಲೇ ಅದನ್ನೆಲ್ಲ ಫ್ರೈ ಆಗಬೇಕು.
ಒಂದು ಸ್ವಲ್ಪ ಫ್ರೈ ಮಾಡೋದು ಒಂದು ಸ್ವಲ್ಪ ಸಮಯ ತೊಗೊಳುತ್ತೆ, ಯಾಕಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗಲಕಾಯಿ. ಹಾಗೆ ಕೈ ಬಿಡಬೇಕು. ನಿಮಗೆ ಹಾಗಲಕಾಯಿನ ಫ್ರೈ ಮಾಡ್ತಾ ಮಾಡ್ತಾ ಅವು ಹಾಗಲಕಾಯಿ ಯಾವ ರೀತಿ ಆಗಬೇಕಂದ್ರೆ ಅದರ ಸೈಜ್ ಏನಿರ್ತದಲ್ಲ, ನಾವು ಹೆಚ್ಚಿದಾಗ ಸೈಜ್ ಇರ್ತದಲ್ಲ, ಆ ಒಂದು ಪೀಸ್ ಅದರ ಅರ್ಧದಷ್ಟು ಆಗಬೇಕು. ನಾವು ಫ್ರೈ ಮಾಡಿದಾಗ ಆ ಹಾಗಲಕಾಯಿ ಪೀಸ್ ಮೊದಲಿನ ಒಂದು ಸೈಜ್ಗಿಂತ ಅರ್ಧದಷ್ಟು ಆಗಬೇಕಂದ್ರೆ ಅಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಾಗಲಕಾಯಿ. ಫ್ರೆಂಡ್ಸ್, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು, ಮತ್ತು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ಹಂತದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸೇರಿಸಿ ಮತ್ತೆ ಫ್ರೈ ಮಾಡಬೇಕು. ಮತ್ತೆ 1-2 ನಿಮಿಷ ಫ್ರೈ ಮಾಡಬೇಕು. ಈ ಪಲ್ಯ ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮಾಡಿ ತಿಂದು ನೋಡಿ ಹೇಳಿ ನನಗೆ ಕಮೆಂಟ್ನಲ್ಲಿ. ಯಾಕಂದರೆ ನಾನು ಹಾಗಲಕಾಯಿನ ಇಷ್ಟಪಡ್ತಿದ್ದಿಲ್ಲ. ಈ ರೀತಿ ಪಲ್ಯ ಮಾಡ್ಕೊಂಡು ತಿಂದಮೇಲೆ ಈಗ ಹಾಗಲಕಾಯಿ ಪಲ್ಯ ವಾರದಲ್ಲಿ 2-3 ಸಾರಿ ಅಂತೂ ಬೇಕೇ ಬೇಕು. ಮತ್ತು ಶುಗರ್ದವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ಅವರು ಇಷ್ಟಪಟ್ಟು ತಿಂತಾರೆ. ಈಗ ಮೀಡಿಯಮ್ ಉರಿಯಲ್ಲೇ ಈಗ ಹುರಿತಾ ಹಾಗಲಕಾಯಿ ಸ್ವಲ್ಪ ಗಾತ್ರದಲ್ಲಿ ಸಿಂಕ್ ಆಗ್ತಾ ಹೋಗುತ್ತೆ, ಸಣ್ಣದಾಗ್ತಾ. ಈಗ ನಾವು ನೆಕ್ಸ್ಟ್ ಟೊಮೊಟೊವನ್ನು ಹಾಕ್ಕೋಬೇಕು. ಟೊಮೊಟೊವನ್ನು ಏನು ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೊಟೊವನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಹುಣಸೆ ಹಣ್ಣು ಇದ್ದರೂ ಕೂಡ ಟೊಮೊಟೊ ಕೂಡ ತನ್ನದೇ ಆದ ರುಚಿಯನ್ನು ಕೊಡ್ತದೆ ಈ ಪಲ್ಯಕ್ಕೆ. ಟೊಮೊಟೊನೂ ಕೂಡ ಈ ಪಲ್ಯದಲ್ಲಿ ಮೆತ್ತಗಾಗುತ್ತೆ. ಇನ್ನೊಂದು 2 ನಿಮಿಷ ಇದನ್ನು ಹಾಗೆ ಬೇಯಿಸ್ತಾ ಹೋಗೋದು. ಫ್ರೆಂಡ್ಸ್, ಈಗ ಹಾಗಲಕಾಯಿ ತುಂಬಗಾಯಿ ಅಂತಲೂ ಮಾಡ್ತಾರೆ. ಅದರಲ್ಲಿ ಮಸಾಲೆ ತುಂಬಿ ಹಾಗಲಕಾಯಿಯನ್ನು. ಬಟ್ ಆ ಪಲ್ಯಕ್ಕಿಂತಲೂ ಈ ಪಲ್ಯ ತುಂಬ ಚೆನ್ನಾಗಿರ್ತದೆ ರೊಟ್ಟಿ ಜೊತೆ, ಚಪಾತಿ ಜೊತೆ. ರೊಟ್ಟಿಗೆ ಮತ್ತು ಚಪಾತಿಗೆ ಹೇಳಿ ಮಾಡಿಸಿದಂಥ ಪಲ್ಯ ಇದು. ಇದನ್ನು ನೀವು 2 ದಿವಸ ಇಟ್ಕೊಂಡು ತಿನ್ಬೋದು, ಏನೂ ಕೆಡೋದಿಲ್ಲ ಈ ಪಲ್ಯ. ಅಷ್ಟು ಚೆನ್ನಾಗಿ ಆಗುತ್ತೆ ಪಲ್ಯ. ಈಗ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಹುಣಸೆ ರಸವನ್ನು ಇದಕ್ಕೆ ಹಾಕೊಳ್ಳೋಣ. ಇದು ಫ್ರೈ ಆಗ್ತಾ ಇದೆ, ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆದಮೇಲೆ ಇದು ಏನು ಕೆಲಸ ಅಂದರೆ, ಮೊದಲು ಫ್ರೈ ಮಾಡೋದ್ರಲ್ಲಿ ಒಂದು ಹಾಗಲಕಾಯಿನ ಸಣ್ಣದಾಗಿ ಹೆಚ್ಕೊಳ್ಳೋದು ಮತ್ತು ಅದನ್ನು ಕೈ ಬಿಡದೆ ಫ್ರೈ ಮಾಡೋದು. ಇದೇ ಮೇನ್ ಇಲ್ಲಿ ಕೆಲಸ. ಅಂದರೆ ಕೈ ಬಿಡದೆ ಹಾಗೆ ಹಾಗಲಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಈಗ ನಾವು ಇದಕ್ಕೆ ಹುಣಸೆ ರಸವನ್ನು ಸೇರಿಸ್ಕೊಳ್ಳೋಣ. ಮತ್ತೇನು ನೀರು ಹಾಕೋದು ಅವಶ್ಯಕತೆ ಇಲ್ಲ. ಏನು ಹುಣಸೆ ರಸದಲ್ಲಿನೇ ಈ ಪಲ್ಯ ಕುದಿಬೇಕು, ಬೇಯಬೇಕು. ಈಗ ಇದಕ್ಕೆ
ಹುಣಸೆ ಒಂದು ಗೋಲಿ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸವನ್ನು ನೆನೆಸ್ಬಿಟ್ಟು ಹುಣಸೆ ರಸ ತಗೊಂಡಿವಿ. ಈ ಒಂದು ಹುಣಸೆ ರಸ ಚೆನ್ನಾಗಿ ಅದನ್ನು ಬೇಯಿಸಬೇಕು. ಹುಣಸೆ ರಸದಲ್ಲಿನೇ ಬೇಯಿಸ್ಬೇಕು ಪಲ್ಯ. ಸ್ವಲ್ಪ ಕುದಿ ಹತ್ತಲಿ. ಕುದೀತಾ ಕುದೀತಾ ಅದು ಪಲ್ಯ ಹುಣಸೆ ರಸ ಎಲ್ಲ ಅದು ಹೀರ್ಕೊಂಡ್ಮೇಲೆ ಪಲ್ಯ ಕುದೀತಾ ಕುದೀತಾ ಅದು ಎಲ್ಲ ಅಬ್ಸರ್ವ್ ಮಾಡುತ್ತೆ ಹಾಗಲಕಾಯಿ ಹುಣಸೆ ರಸವನ್ನು. ಏನು ನಾವು ಇದಕ್ಕೆ ಮಸಾಲೆ ಯಾವುದೂ ಬಳಸಿಲ್ಲ. ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ, ಅಷ್ಟೇ ಟೇಸ್ಟ್ ಆಗಿರ್ತಕ್ಕಂಥ ಪಲ್ಯ. ಈಗ ಹುಣಸೆ ರಸದಲ್ಲಿ ಕುದಿಯುವಾಗಲೇ ಅದಕ್ಕೆ ಖಾರವನ್ನು ಹಾಕ್ಕೊಳ್ಳೋಣ. ನೀವು ಎಷ್ಟು ಖಾರ ತಿಂತೀರಿ ನೋಡ್ಕೊಂಡು ಹಾಕೋರಿ. ನಾವು ಒಂದು 2 ಚಮಚ ಖಾರವನ್ನು ಹಾಕ್ತೀವಿ. ನಾವು ಹೇಳಿ ಕೇಳಿ ಉತ್ತರ ಕರ್ನಾಟಕದ ಮಂದಿ ಒಂದು ಸ್ವಲ್ಪ ಖಾರ ಬೇಕೇ ಬೇಕು ನಮ್ಗೆ. ಇದು ಮಸಾಲೆ ಖಾರ 2 ಚಮಚ ಖಾರವನ್ನು ಹಾಕ್ಕೊಂಡಿವಿ. ನೀವು ನೋಡಿಕೊಂಡು ಖಾರ ಹಾಕಿರಿ. ಇದೇನು ಜಾಸ್ತಿನೂ ಆಗೋದಿಲ್ಲ, ಅಷ್ಟೇ ಯಾರಾದರೂ ತಿನ್ಬೋದು ಖಾರ. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನನಗೆ ಈಗ ಮೌತ್ ವಾಟ್ರಿಂಗ್ ಅಂತ ಚೆನ್ನಾಗಾಗುತ್ತೆ ಈ ಪಲ್ಯ. ನೀವು ಖಂಡಿತವಾಗಲೂ ಮನೆಯಲ್ಲಿ ಇದನ್ನು ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಯಾಕಂದರೆ ಇನ್ನಷ್ಟು ನನಗೆ ಪ್ರೋತ್ಸಾಹ ಸಿಗುತ್ತೆ. ಇನ್ನಷ್ಟು ಹೊಸ ರೆಸಿಪಿಗಳನ್ನು ನಿಮಗೆ ತೋರಿಸ್ಲಿಕ್ಕೆ ಇನ್ನೂ ತುಂಬ ರೆಸಿಪಿಗಳಿದೆ. ಈಗ ಖಾರ ಕುದೀತಾ ಇದೆ. ಖಾರ ಉಪ್ಪು ಎಲ್ಲ ಕುದೀತಾ ಇದೆ. ಈಗ ಕೊನೆಯದಾಗಿ ನಾವು ಏನು ಬೆಲ್ಲವನ್ನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಬೆಲ್ಲವನ್ನು ಸೇರಿಸೋಣ. ಈಗ ಬೆಲ್ಲವನ್ನು ಸೇರಿಸ್ಕೊಂಡಿವಿ. ಬೆಲ್ಲದ ಜೊತೆ ಇದು ಚೆನ್ನಾಗಿ ಕುದೀಲಿ. ಓಕೆ, ಈಗ ಇದು ಕುದಿ ಬಂದಮೇಲೆ ಪಲ್ಯ ರೆಡಿ. ಟೇಸ್ಟ್ ಮಾಡಿ ಮಾಡ್ಕೊಂಡು ತಿಂದು ಹೇಗೆ ಇದೆ ಅಂತ ಹೇಳಿ.